ಹಾಲು ಪ್ರತಿನಿತ್ಯ ಯಾರೆಲ್ಲ ಖರೀದಿ ಮಾಡ್ತೀರಿ ಅವ್ರಿಗೆ ಈ ವಿಚಾರ ಮತ್ತೆ ಬೆಲೆ ಏರಿಕೆಯ ಶಾಕ್ ತಟ್ಟುತ್ತೆ. KMF ಹಾಲಿನ ದರ ಹೆಚ್ಚಳ ಆಗುತ್ತಾ? ಪ್ರತಿ ಲೀಟರ್ ಹಾಲಿನ ದರ 5 ರೂಪಾಯಿ ಹೆಚ್ಚಳವಾಗುತ್ತಾ? ಒಂದೆಡೆ KMF ವಹಿವಾಟು ವಿಸ್ತರಣೆಗೆ ಅಡ್ಡಿ ಆಗ್ತಾ ಇದೆ ಅನ್ನೋ ಆರೋಪ, ಮತ್ತೊಂದು ಕಡೆ ಹಾಲಿನ ದರ ಏರಿಕೆಗೆ ಪದೇ ಪದೇ ಪ್ರಸ್ತಾವನೆ ಸಲ್ಲಿಕೆ ಆಗ್ತಾನೇ ಬರ್ತಾ ಇದೆ. ಬೇರೆ ಬೇರೆ ಶಾಸಕರು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ರು, ಆದರೆ ಈಗ ಖುದ್ದು KMF ಅಧ್ಯಕ್ಷರು ಮನವಿಯನ್ನು ಮಾಡ್ತೀವಿ ಅಂತೇಳಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮುಂದೆ ತೀರ್ಮಾನವನ್ನು CM ಅವರು ಮಾಡ್ತಾರೆ. ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಹೌದು, ಆದರೆ CM ತೀರ್ಮಾನ ಮಾಡಬೇಕು. ಒಂದು ವೇಳೆ CM ತೀರ್ಮಾನ ಮಾಡಿದೆ ಆದರೆ 1 ಲೀಟರ್ ಹಾಲಿಗೆ 5 ರೂಪಾಯಿ ಜಾಸ್ತಿ ಆಗತ್ತೆ. ಈಗಲೇ ಜಾಸ್ತಿ ಮಾಡ್ತಿದ್ದಾರೆ. ಅದರ ನಡುವೆ ಈಗ ಮತ್ತೊಮ್ಮೆ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಅಂತೇಳಿ ಭೀಮಾ ನಾಯಕ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ ಏನು ಮಾತಾಡಿದ್ದಾರೆ ಅಂತ. ಹಾಲಿನ ದರ ಹೆಚ್ಚಳ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಬಂತು ಅಂದರೆ ಏನಾದರೂ ನಾನು ಹೇಳಿದ್ದೀನಿ. ಸೊ ರೈತರ ಬೇಡಿಕೆ 5 ರೂಪಾಯಿ ಕೊಡಬೇಕು ಅನ್ನೋದು ಇದೆ. ಸೊ ಎಲ್ಲ ಒಕ್ಕೂಟಗಳ ಬೇಡಿಕೆ ಇದೆ ಮತ್ತು ರೈತರ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣವರು ಮುಖಾಂತರ, ನಮ್ಮ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ರಾಜಣ್ಣವ್ರ ಮುಖಾಂತರ ನಾನು ಸರ್ಕಾರದ ಮುಂದಿಡ್ತೀನಿ. ಮುಖ್ಯಮಂತ್ರಿಯವರು ಏನು ತೀರ್ಮಾನ ಮಾಡ್ತಾರೆ ನಾನು ನಿಮಗೆ ಹೇಳ್ತೀನಿ. 5 ರೂಪಾಯಿ ರೈತರಿಗೆ ಕೊಡಬೇಕು ಅನ್ನೋದು ಬೇಡಿಕೆ ಇಡ್ತೀರಾ? ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಸೊ ಯಾಕಂದರೆ ಡೈರಿಯಲ್ಲಿ ನಂದು ಡೈರಿ ಇದೆ, ನನಗೂ ಗೊತ್ತಿದೆ, ಭಾಳ ಹತ್ತಿರದಿಂದ ನನಗೆ ನೋಡಿದ್ದೀನಿ. ಸೊ ನನಗೆ ಯಾರು ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಇವತ್ತಿನ ದರ ರೈತರಿಗೆ ವರ್ಕೌಟ್ ಆಗಲ್ಲ. ಯಾಕಂದರೆ ನಂದು ಕೂಡ ಫಾರಮ್ ಇದೆ. ನಂದು ಫಾರಮಲ್ಲಿ ಒಂದು 50 ಹಸುಗಳಿದ್ದಾವೆ, 10 ಎಮ್ಮೆಗಳಿದ್ದಾವೆ, 60-70 ಹಸುಗಳಿದ್ದಾವೆ ನನ್ನ ಹತ್ರ ಕೂಡ. ಸೊ ದಿನ ಒಂದು 400-500 ಲೀಟ್ರ್ ಹಾಲು ನಾನು KMFಗೆ ಹಾಕ್ತೀನಿ. ಸೊ ಹಾಗೆ ನನಗೆ ಗೊತ್ತಿದೆ. ಸೊ ರೈತರಿಗೆ ಇದು ವರ್ಕೌಟ್ ಆಗಲ್ಲ. ಸೊ ರೈತರ ಬೇಡಿಕೆ ಏನಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿ ಏನು ತೀರ್ಮಾನ ಮಾಡ್ತಾರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಹಾಲಿನ ದರ ಹೆಚ್ಚಳ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಬಂತು ಅಂದರೆ ಏನಾದರೂ ನಾನು ಹೇಳಿದ್ದೀನಿ. ಸೊ ರೈತರ ಬೇಡಿಕೆ 5 ರೂಪಾಯಿ ಕೊಡಬೇಕು ಅನ್ನೋದು ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಅದು ರೈತರ ಜೇಬಿಗೆ ಹೋಗುತ್ತೆ ಅಂತಂದರೆ ಓಕೆ, ಅಕ್ಸೆಪ್ಟ್. ಆದರೆ ಭೀಮನಾಯಕ್ ಅವರು ಹೇಳಿದ್ದು ರೈತರ ಬೇಡಿಕೆ ಇದೆ ಅಂತೇಳಿ. ಹೌದಾ? ರೈತರ ಬೇಡಿಕೆಯ ಮೇರೆಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದ್ದ ಅಥವಾ ಶಾಸಕರ ಬೇಡಿಕೆಯ ಮೇರೆಗೆ ಈ ಪ್ರಸ್ತಾವನೆ ಸಲ್ಲಿಕೆ ಆಗಿರೋದಾ? ನಾಗೇಂದ್ರ ಬಾಬು, ರೈತರ ಬೇಡಿಕೆ ಇರೋದು ಕೂಡ ಸತ್ಯ. 5 ರೂಪಾಯಿ ಬೇಡಿಕೆ ಅಂದರೆ ನಾವು ಹಾಲಿನ ದರ ಹೆಚ್ಚಳ ಮಾಡಬೇಕು ಅನ್ನೋಂಥದ್ದು. ಯಾಕಂದರೆ ಹಾಲಿನ ಉತ್ಪನ್ನಗಳ ಜಾಸ್ತಿ ಆಗ್ತಾ ಇರುವಂಥದ್ದು, ಅಂದರೆ ಮೇವು ಜಾಸ್ತಿ ಆಗ್ತಾ ಇರುವಂಥದ್ದು, ಫೀಡ್ ಜಾಸ್ತಿ ಆಗ್ತಾ ಇರುವಂಥದ್ದು, ಇವೆಲ್ಲ ಹಿನ್ನೆಲೆಯಲ್ಲಿ ಲೀಟ್ರಿಗೆ 5 ರೂಪಾಯಿ, ಕನಿಷ್ಠ 5 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನೋಂಥದ್ದು ಏನು ರೈತರ ಬೇಡಿಕೆ ಆಗಿರೋದು. ಅದು ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಕೂಡ ಒಂದು ಬಾರಿ ಮನವಿ ಮಾಡಿದ್ದು, ಮತ್ತೊಮ್ಮೆ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಮುಂದಾಗಿರೋದು. ಪ್ರಶ್ನೆ ಬಂದಿರುವಂಥದ್ದು, ರೈತರಿಗೆ 5 ರೂಪಾಯಿ ಕೊಟ್ಟರೆ ಅದಕ್ಕೆ ಯಾವುದು ಕೂಡ ಆಕ್ಷೇಪ ಇಲ್ಲ. ಆದರೆ ರೈತರಿಗೆ 5 ರೂಪಾಯಿ ಕೊಡುವಂಥ ನೆಪದಲ್ಲಿ ಗ್ರಾಹಕರಿಗೆ ಎಲ್ಲಿ ಜಾಸ್ತಿ ಆಗ್ತಾರೆ 5 ರೂಪಾಯಿ ಅನ್ನೋಂಥದ್ದು, ಅಂದರೆ ಗ್ರಾಹಕ ಮತ್ತೆ ಹಾಲಿನ ಬೆಲೆ ದರ ಜಾಸ್ತಿ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಇದೇ ಪ್ರಶ್ನೆಯನ್ನು KMF ಅಧ್ಯಕ್ಷ ಅಂತ ಭೀಮಾ ನಾಯಕರು ಕೂಡ ಕೇಳಲಾಯಿತು. ರೈತರಿಗೆ ಹಾಲಿನ ದರ ಹೆಚ್ಚಳ ಮಾಡಿ, ಆದರೆ ಆ ಹಾಲಿನ ದರ ಹೆಚ್ಚಳ ಮಾಡೋ ಸಂದರ್ಭ ಸರ್ಕಾರದಿಂದ ಕೊಡ್ತಿರೋ ಅಥವಾ ಒಂದು ಮತ್ತೆ ಹಾಲಿನ ಪ್ಯಾಕೆಟ್ ಮೇಲೆ ಜಾಸ್ತಿ ಮಾಡ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಸಮರ್ಪಕ ಉತ್ತರ ಕೊಟ್ಟಿಲ್ಲ. ಅದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿರುವಂಥದ್ದು. ಈ ಮೂಲಕ ಮತ್ತೆ ಹಾಲಿನ ದರ ಹೆಚ್ಚಳ ಆಗುತ್ತಾ, ಗ್ರಾಹಕರಿಗೆ ಮತ್ತೊಮ್ಮೆ ಬರೆ ಬಿಸಿ ಬೀಳುತ್ತಾ ಅನ್ನೋಂಥದ್ದು ಕೂಡ ಒಂದು ಚರ್ಚೆಯ ವಿಚಾರ ಆಗಿರುವಂಥದ್ದು. ಆದರೆ ಈಗಾಗಲೇ ಕೂಡ 5 ರೂಪಾಯಿ ಹೆಚ್ಚಳ ಮಾಡೋ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಲಿನ ಒಕ್ಕೂಟಗಳ ಪರವಾಗಿ KMFನ ಅಧ್ಯಕ್ಷ ಭೀಮಾ ನಾಯಕ್ ಅವರು ಒಂದು ಮನವಿಯನ್ನು ಕೊಡೋದಕ್ಕೆ, ಪ್ರಸ್ತಾವನೆ ಕೊಡೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಅದಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಕಾದು ನೋಡ್ಬೇಕಾದ್ರೆ ಒಂದೊಂದು ಬಹಳ ಸ್ಪಷ್ಟ. 5 ರೂಪಾಯಿ ಹಾಲಿನ ದರ ಏರಿಕೆ ಮಾಡೋದು ರೈತರಿಗೆ ಕೊಟ್ಟರೆ ಅದ್ರಲ್ಲಿ ಯಾವುದು ಕೂಡ ಚರ್ಚೆ ಅಥವಾ ಯಾವುದು ಕೂಡ ಆಕ್ಷೇಪ ಇರೋದಿಲ್ಲ. ಆದರೆ ಮತ್ತೆ ಏನಾದರೂ ಕೂಡ ಬೇರೆ ಹಾಲಿನ ದರ ಹೆಚ್ಚಳ ಮಾಡಿದ್ರೆ, ಅಂದರೆ ಗ್ರಾಹಕರಿಗೆ ಕೊಡುವಂಥ ಹಾಲಿನ ದರನ ಹೆಚ್ಚಳ ಮಾಡಿ ಅಲ್ಲಿ ಕೊಟ್ಟರೆ ಒಂದಷ್ಟು ಆಕ್ಷೇಪಗಳು ವ್ಯಕ್ತ ಆಗುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಕೂಡ ಹಲವು ಬೆಲೆ ಏರಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಗೆ ತೀರ್ಮಾನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಲು ಪ್ರತಿನಿತ್ಯ ಯಾರೆಲ್ಲ ಖರೀದಿ ಮಾಡ್ತೀರಿ ಅವ್ರಿಗೆ ಈ ವಿಚಾರ ಮತ್ತೆ ಬೆಲೆ ಏರಿಕೆಯ ಶಾಕ್ ತಟ್ಟುತ್ತೆ. KMF ಹಾಲಿನ ದರ ಹೆಚ್ಚಳ ಆಗುತ್ತಾ?
ಪ್ರತಿ ಲೀಟರ್ ಹಾಲಿನ ದರ 5 ರೂಪಾಯಿ ಹೆಚ್ಚಳವಾಗುತ್ತಾ? ಒಂದೆಡೆ ಕೆಎಂಎಫ್ ವಹಿವಾಟು ವಿಸ್ತರಣೆಗೆ ಅಡ್ಡಿ ಆಗ್ತಾ ಇದೆ ಅನ್ನೋ ಆರೋಪ, ಮತ್ತೊಂದು ಕಡೆ ಹಾಲಿನ ದರ ಏರಿಕೆಗೆ ಪದೇ ಪದೇ ಪ್ರಸ್ತಾವನೆ ಸಲ್ಲಿಕೆ ಆಗ್ತಾನೇ ಬರ್ತಾ ಇದೆ. ಬೇರೆ ಬೇರೆ ಶಾಸಕರು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ರು, ಆದರೆ ಈಗ ಖುದ್ದು ಕೆಎಂಎಫ್ ಅಧ್ಯಕ್ಷರು ಮನವಿಯನ್ನು ಮಾಡ್ತೀವಿ ಅಂತೇಳಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮುಂದೆ ತೀರ್ಮಾನವನ್ನು CM ಅವರು ಮಾಡ್ತಾರೆ. ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಹೌದು, ಆದರೆ CM ತೀರ್ಮಾನ ಮಾಡಬೇಕು. ಒಂದು ವೇಳೆ CM ತೀರ್ಮಾನ ಮಾಡಿದೆ ಆದರೆ 1 ಲೀಟರ್ ಹಾಲಿಗೆ 5 ರೂಪಾಯಿ ಜಾಸ್ತಿ ಆಗತ್ತೆ. ಈಗಲೇ ಜಾಸ್ತಿ ಮಾಡ್ತಿದ್ದಾರೆ. ಅದರ ನಡುವೆ ಈಗ ಮತ್ತೊಮ್ಮೆ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಅಂತೇಳಿ ಭೀಮಾ ನಾಯಕ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ ಏನು ಮಾತಾಡಿದ್ದಾರೆ ಅಂತ. ಹಾಲಿನ ದರ ಹೆಚ್ಚಳ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಬಂತು ಅಂದರೆ ಏನಾದರೂ ಏನು ನಾನು ಹೇಳಿದ್ದೀನಿ. ಸೊ ರೈತರ ಬೇಡಿಕೆ 5 ರೂಪಾಯಿ ಕೊಡಬೇಕು ಅನ್ನೋದು ಇದೆ. ಸೊ ಎಲ್ಲ ಒಕ್ಕೂಟಗಳ ಬೇಡಿಕೆ ಇದೆ ಮತ್ತು ರೈತರ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣವರು ಮುಖಾಂತರ, ನಮ್ಮ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ರಾಜಣ್ಣವ್ರ ಮುಖಾಂತರ ನಾನು ಸರ್ಕಾರದ ಮುಂದಿಡ್ತೀನಿ. ಮುಖ್ಯಮಂತ್ರಿಯವರು ಏನು ತೀರ್ಮಾನ ಮಾಡ್ತಾರೆ ನಾನು ನಿಮಗೆ ಹೇಳ್ತೀನಿ. 5 ರೂಪಾಯಿ ರೈತರಿಗೆ ಕೊಡಬೇಕು ಅನ್ನೋದು ಬೇಡಿಕೆ ಇಡ್ತೀರಾ? ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಸೊ ಯಾಕಂದರೆ ಡೈರಿಯಲ್ಲಿ ನಂದು ಡೈರಿ ಇದೆ, ನನಗೂ ಗೊತ್ತಿದೆ, ಭಾಳ ಹತ್ತಿರದಿಂದ ನನಗೆ ನೋಡಿದ್ದೀನಿ. ಸೊ ನನಗೆ ಯಾರು ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಇವತ್ತಿನ ದರ ರೈತರಿಗೆ ವರ್ಕೌಟ್ ಆಗಲ್ಲ. ಯಾಕಂದರೆ ನಂದು ಕೂಡ ಫಾರಮ್ ಇದೆ. ನಂದು ಫಾರಮಲ್ಲಿ ಒಂದು 50 ಹಸುಗಳಿದ್ದಾವೆ, 10 ಎಮ್ಮೆಗಳಿದ್ದಾವೆ, 60-70 ಹಸುಗಳಿದ್ದಾವೆ ನನ್ನ ಹತ್ರ ಕೂಡ. ಸೊ ದಿನ ಒಂದು 400-500 ಲೀಟ್ರ್ ಹಾಲು ನಾನು KMF-ಗೆ ಹಾಕ್ತೀನಿ. ಸೊ ಹಾಗೆ ನನಗೆ ಗೊತ್ತಿದೆ. ಸೊ ರೈತರಿಗೆ ಇದು ವರ್ಕೌಟ್ ಆಗಲ್ಲ. ಸೊ ರೈತರ ಬೇಡಿಕೆ ಏನಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿ ಏನು ತೀರ್ಮಾನ ಮಾಡ್ತಾರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಹಾಲಿನ ದರ ಹೆಚ್ಚಳ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಬಂತು ಅಂದರೆ ಏನಾದರೂ ಏನು ನಾನು ಹೇಳಿದ್ದೀನಿ. ಸೊ ರೈತರ ಬೇಡಿಕೆ 5 ರೂಪಾಯಿ ಕೊಡಬೇಕು ಅನ್ನೋದು ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಅದು ರೈತರ ಜೇಬಿಗೆ ಹೋಗುತ್ತೆ ಅಂತಂದರೆ ಓಕೆ, ಅಕ್ಸೆಪ್ಟ್. ಆದರೆ ಭೀಮನಾಯಕ್ ಅವರು ಹೇಳಿದ್ದು ರೈತರ ಬೇಡಿಕೆ ಇದೆ ಅಂತೇಳಿ. ಹೌದಾ? ರೈತರ ಬೇಡಿಕೆಯ ಮೇರೆಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದ್ದ ಅಥವಾ ಶಾಸಕರ ಬೇಡಿಕೆಯ ಮೇರೆಗೆ ಈ ಪ್ರಸ್ತಾವನೆ ಸಲ್ಲಿಕೆ ಆಗಿರೋದಾ? ನಾಗೇಂದ್ರ ಬಾಬು, ರೈತರ ಬೇಡಿಕೆ ಇರೋದು ಕೂಡ ಸತ್ಯ. 5 ರೂಪಾಯಿ ಬೇಡಿಕೆ ಅಂದರೆ ನಾವು ಹಾಲಿನ ದರ ಹೆಚ್ಚಳ ಮಾಡಬೇಕು ಅನ್ನೋಂಥದ್ದು. ಯಾಕಂದರೆ ಹಾಲಿನ ಉತ್ಪನ್ನಗಳ ಜಾಸ್ತಿ ಆಗ್ತಾ ಇರುವಂಥದ್ದು, ಅಂದರೆ ಮೇವು ಜಾಸ್ತಿ ಆಗ್ತಾ ಇರುವಂಥದ್ದು, ಫೀಡ್ ಜಾಸ್ತಿ ಆಗ್ತಾ ಇರುವಂಥದ್ದು, ಇವೆಲ್ಲ ಹಿನ್ನೆಲೆಯಲ್ಲಿ ಲೀಟ್ರಿಗೆ 5 ರೂಪಾಯಿ, ಕನಿಷ್ಠ 5 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನೋಂಥದ್ದು ಏನು ರೈತರ ಬೇಡಿಕೆ ಆಗಿರೋದು. ಅದು ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಕೂಡ ಒಂದು ಬಾರಿ ಮನವಿ ಮಾಡಿದ್ದು, ಮತ್ತೊಮ್ಮೆ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಮುಂದಾಗಿರೋದು. ಪ್ರಶ್ನೆ ಬಂದಿರುವಂಥದ್ದು, ರೈತರಿಗೆ 5 ರೂಪಾಯಿ ಕೊಟ್ಟರೆ